ಗಂಧರ್ವಲೋಕ, ಸ್ವರ್ಣ ಖಚಿತ ಮಾಯಾನಗರಿ. ರಾಜ ಅಥರ್ವದೇವನ ಸಾಮ್ರಾಜ್ಯದಲ್ಲಿ ಸಮೃದ್ಧಿ ಸಂಭ್ರಮಗಳಿಗೆ ಕೊರತೆ ಇರಲಿಲ್ಲ. ಇದನ್ನು ಸಹಿಸದ ಈ ಅಥರ್ವದೇವನ ಕುತಂತ್ರಿ ತಮ್ಮ ಧನಂಜಯ ರಾಜನನ್ನು ಸೆರೆ ಹಿಡಿಯುತ್ತಾನೆ. ಈಗ ತಾನೇ ಕಣ್ಣು ಬಿಟ್ಟಿರುವ ರಾಜಕುಮಾರನ ಜೀವ ಉಳಿಸಲು ರಾಣಿ ಉತ್ಕಲ ಹರಸಾಹಸ ಪಡುತ್ತಿದ್ದಾಳೆ. ಅವಳು ರಾಜಕುಮಾರನನ್ನು ಭೂಲೋಕಕ್ಕೆ ಕಳುಹಿಸುತ್ತಾಳೆ. ಆ ಸೂರ್ಯದೇವ ನಿನ್ನನ್ನು ಕಾಪಾಡುತ್ತಾನೆ ಕಂದ. ನಿನ್ನನ್ನು ಮತ್ತೆ ಈ ಗಂಧರ್ವ ಲೋಕಕ್ಕೆ ಕರೆತರಲು ಈ ಪದಕ ಒಂದೇ ದಾರಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವ ಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಈಗ 27 ವರ್ಷಗಳು ಕಳೆದಿವೆ. ಈಗಲೂ ಗಂಧರ್ವ ಲೋಕಕ್ಕೆ ಧನಂಜಯನ ತೊಂದರೆ ತಪ್ಪಿಲ್ಲ. ಮಹಾಮಂತ್ರಿಗಳೇ, ಗಂಧರ್ವ ಮಹಾಮಂಡಲೇಶ್ವರ ರಾಜ ಧನಂಜಯನ ಆಜ್ಞೆಯಂತೆ ರಾಜದ್ರೋಹದ ಆರೋಪದ ಮೇಲೆ ಇಂದು ನಿಮಗೆ ಮರಣದಂಡನೆ ವಿಧಿಸಲಾಗಿದೆ. ಸಾಯುವ ಮುನ್ನ ನಿಮ್ಮದೇನಾದರೂ ಕೋರಿಕೆ? ಘೋರ ರಾಜದ್ರೋಹಿ ನಾನಲ್ಲ, ಧನಂಜಯ. ಅಣ್ಣನನ್ನು ಸೆರೆಮನೆಗೆ ಹಾಕಿ ಮೋಸದಿಂದ ಮಯೂರ ಸಿಂಹಾಸನ ಹತ್ತಿದ ಧನಂಜಯ ಯಾವ ಗಂಧರ್ವರಿಗೂ ರಾಜನಲ್ಲ. ಗಂಧರ್ವ ಲೋಕದ ನಿಜವಾದ ದೊರೆ ಅಥರ್ವದೇವ. ಸಾಯುವ ಮುನ್ನ ಭ್ರಮ ನಿರಸನವಾಗಿ ಬಡಬಡಾಯಿಸಬೇಡಿ ಮಹಾಮಂತ್ರಿಗಳೇ. ನಿಮ್ಮನ್ನು ಉಳಿಸಲು ಯಾರು ಬರುತ್ತಾರೆ? ಬ್ರಹ್ಮ, ವಿಷ್ಣು, ಮಹೇಶ್ವರರೇ. ಸೂರ್ಯದೇವನ ಆರಾಧಕಿ, ಯುದ್ಧ ಪ್ರವೀಣೆ, ನನ್ನ ಮಗಳು ಆಮ್ರಪಾಲಿ. ಏಕಶ್ಚಿತ್ ಒಬ್ಬ ಗಂಧರ್ವ ಕನ್ಯೆ ಈ ಘೋರನನ್ನು ಸೋಲಿಸುತ್ತಾಳೆಯೇ? ಇಂದು ನಿಮ್ಮ ಸಾವು ಖಚಿತ ಭದ್ರದೇವಾ. ಇಡೀ ಗಂಧರ್ವ ಲೋಕದಲ್ಲಿ ಅವಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವಳು ವೇಗದಲ್ಲಿ ವಾಯುವಂತೆ, ಶೌರ್ಯದಲ್ಲಿ ಇಂದ್ರನಂತೆ, ಕ್ರೋಧದಲ್ಲಿ ತುರ್ಕಿಯಂತೆ. ಆಮ್ರಪಾಲಿ ಘೋರ.
ಧನಂಜಯನ ಆಸ್ಥಾನದಲ್ಲಿ ನೃತ್ಯ ಮಾಡಲು ಲಾಯಕ್ಕಾದ ನೀನು ಈ ಘೋರನನ್ನು ಸೋಲಿಸಲು ಸಾಧ್ಯವೇ? ಮಹಾಮಂತ್ರಿಗಳೇ, ಮೊದಲು ನಿಮ್ಮ ಪ್ರೀತಿಯ ಪುತ್ರಿಯ ಸಂಹಾರ, ನಂತರ ನಿಮ್ಮ ಸರದಿ. ಪಿತಾಶ್ರೀ, ನಿಮಗೇನೂ ಆಗಲಿಲ್ಲ ಅಲ್ಲವೇ? ನೀನು ಇರುವಾಗ ನನಗೆ ಯಾರ ಭಯ ಮಗಳೇ? ಇಡೀ ಗಂಧರ್ವ ಲೋಕದ ಮೇಲೆ ಅಪಾಯದ ನೆರಳಿದೆ. ಗಂಧರ್ವ ಮಯೂರ ಸಿಂಹಾಸನದ ಮೇಲೆ ನಿಜವಾದ ದೊರೆ ಕುಳಿತರೆ ಮಾತ್ರ ಶಾಂತಿ ನೆಲೆಸಲು ಸಾಧ್ಯ. ಆದರೆ ರಾಜ ಅಥರ್ವದೇವರು ಕಾರಾಗೃಹದಲ್ಲಿರುವರಲ್ಲವೇ? ಹೌದು ಆಮ್ರಪಾಲಿ, ನಿಜ. ಆದರೆ ನಿನ್ನಿಂದ ಈ ಗಂಧರ್ವ ಲೋಕದಿಂದ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದೇನೆ. ಏನದು ಪಿತಾಶ್ರೀ? ಅಥರ್ವದೇವರ ಪುತ್ರ ಗಂಧರ್ವ ರಾಜಕುಮಾರ ಇನ್ನೂ ಬದುಕಿದ್ದಾರೆ. ರಾಜಕುಮಾರನ ಜೀವ ಉಳಿಸುವ ಸಲುವಾಗಿ ಧನಂಜಯನ ಕ್ರೂರ ದೃಷ್ಟಿಯಿಂದ ತಪ್ಪಿಸಲು ರಾಜಕುಮಾರನ ಅವಸಾನವಾಯಿತೆಂದು ಸುಳ್ಳು ಸುದ್ದಿ ಹಬ್ಬಿಸಬೇಕಾಯಿತು. ಎಲ್ಲಿದ್ದಾರೆ ಹೇಳಿ ಪಿತಾಶ್ರೀ? ಎಲ್ಲಿದ್ದರೂ ಈ ಆಮ್ರಪಾಲಿ ಅವರನ್ನು ಕರೆತರುತ್ತಾಳೆ. ಭೂಲೋಕದಲ್ಲಿ. ಅರ್ಸು ಮನೆಯವರು ಬಂದಿದ್ದಾರೆ, ವಜ್ರದ ವ್ಯಾಪಾರಿಗಳು. ಅಲ್ಲಪ್ಪ, ಇಷ್ಟೊಂದೆಲ್ಲ ಹೂವು ಯಾಕೆ ತರಕ್ ಹೋದ್ರಿ? ನಮ್ಮ ಮಾಯಿ ಹೇಳಿದ್ದಾರೆ ಅಂದ್ರೆ ಅದನ್ನ ಮೀರಕ್ಕಾಗತ್ತಾ? ಅದು ಅಲ್ಲದೆ ಇಲ್ಲಿರೋ ಒಂದೊಂದು ಹೂವು ನನಗೆ ನಮ್ಮ ಮನೆಯಲ್ಲಿರೋ ಒಬ್ಬೊಬ್ರು ವ್ಯಕ್ತಿತ್ವನೂ ನೆನ್ಪು ಮಾಡುತ್ತೆ. ಈ ಗುಲಾಬಿ ನಮ್ ಶಾಂತದುರ್ಗ ಅರಸಿದ ಹಾಗೆ. ಮಾಯಿ, ನಮ್ಮ ಅಜ್ಜಿ, ಗುಲಾಬಿಗೆ ಮುಳ್ಳು ಜಾಸ್ತಿ, ಚುಚ್ಚುತ್ತೆ ಅಂತ ಜನ ದೂರ ಹೋಗ್ತಾರೆ. ಆದ್ರೆ ಆ ಮುಳ್ಳಿಂದ ದಾಟಿದ್ರೆ ಈ ಗುಲಾಬಿ ಎಲ್ರಿಗೂ ಇಷ್ಟ ಆಗತ್ತೆ. ಈ ಮಲ್ಲಿಗೆ ಹೂ ಇದೆಯಲ್ಲ, ನಮ್ಮ ಅಮ್ಮನ ತರ ದೇವಯಾನಿ ಅರಸ್. ಈ ಮಲ್ಲಿಗೆ ಹೂ ಇಷ್ಟು ಚಿಕ್ಕದಾದ್ರೂ ತನ್ನ ಸುತ್ತ ಇರೋ ಜಾಗರ ಪರಿಮಳದಿಂದ ತುಂಬಿರತ್ತೆ. ನಮ್ಮ ಅಮ್ಮನೂ ಹಾಗೆ. ಮನೇಲಿ ಇದ್ದಾರೆ ಅಂತಾನೆ ಗೊತ್ತಾಗಲ್ಲ, ಆದ್ರೆ ಎಲ್ರಿಗೂ ಏನ್ ಬೇಕು ಏನ್ ಬೇಡ ಎಲ್ಲ ನೋಡ್ಕೊಂಡಿರ್ತಾರೆ. ಈ ಚೆಂಡು ಹೂವ ನಮ್ಮ ಅಪ್ಪನ ತರ ಸತ್ಯಜಿತ್ ಅರಸ್. ಚೆಂಡು ಹೂವಾಗೆ ಪರಿಮಳ ಇರಲ್ಲ, ಅದಕ್ಕೆ ಯಾರು ಇದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಆದ್ರೆ ಎಲ್ಲಾ ಫಂಕ್ಷನ್ ಡೆಕೋರೇಷನ್ಗೂ ಇದು ಬೇಕೇ ಬೇಕು. ಅಪ್ಪಂದ್ರು ಹಾಗೆ, ಎಲ್ರೂ ಅಮ್ಮಂದ್ರ ಬಗ್ಗೆನೇ ಮಾತಾಡ್ತಾರೆ. ಆದ್ರೆ ತಂದೆ ಪ್ರೀತಿ ಇಲ್ಲ ಅಂದ್ರೆ ಮಕ್ಳಿ ಜೀವನ ಖಾಲಿ ಖಾಲಿ. ಈ ಜೋಡಿ ಹೂವ ಇದೆಯಲ್ಲ, ಇದು ಸೇಮ್ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದ ಹಾಗೆ. ಮಂದಾಕಿನಿ ಮತ್ತೆ ಇಂದ್ರಜಿತ್ ಅರಸ್ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ, ಆದ್ರೆ ಜೊತೆ ಮಾತ್ರ ಬಿಡಲ್ಲ. ಪಿತಾಶ್ರೀ, ಇದು ಸೂರ್ಯದೇವ ಆಶೀರ್ವದಿಸಿಕೊಟ್ಟ ಪದಕ. ಇದರ ಇನ್ನರ್ಧ ಭಾಗದ ಸಹಾಯದಿಂದ ರಾಜಕುಮಾರ ಭೂಮಿಯನ್ನು ಪ್ರವೇಶ ಮಾಡಿದ್ದರು. ಪುತ್ರಿ, ಬಹುಶಃ ಅವರಿಗೆ ತಾವು ಗಂಧರ್ವ ಅನ್ನುವ ಅರಿವು ಇರುವುದಿಲ್ಲ. ಸಾಮಾನ್ಯ ಮನುಷ್ಯನಾಗಿ ಜೀವಿಸುತ್ತಿರಬಹುದು. ಅವರಿಗೆ ಸತ್ಯದ ಪರಿಚಯ ಮಾಡಿಸಿ ಮತ್ತೆ ಅವರನ್ನು ಗಂಧರ್ವ ಲೋಕಕ್ಕೆ ಕರೆತರುವ ಜವಾಬ್ದಾರಿ ನಿನ್ನದು ಮಗಳೇ.
ರಾಜಕುಮಾರ ಹತ್ತಿರವಿದ್ದಾಗ ನಿನ್ನ ಕೈಯಲ್ಲಿರುವ ಪದಕ ಹೊಳೆಯುತ್ತದೆ. ಜೋಪಾನ ಮಗಳೇ, ಈ ಪದಕವನ್ನು ಕಳೆದರೆ ರಾಜಕುಮಾರನನ್ನು ಹುಡುಕುವ ಆಸೆ ಮಣ್ಣು ಪಾಲಾಗುತ್ತದೆ. ಈ ಪದಕವನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊ. ನಾನು ಹೇಳಿಕೊಟ್ಟ ಸೂರ್ಯ ಮಂತ್ರ ನೆನಪಿದೆಯಲ್ಲವೇ? ಜಪಿಸು. ಆ ಸೂರ್ಯದೇವನ ಕೃಪೆ ನಿನ್ನನ್ನು ಭೂಲೋಕಕ್ಕೆ ಕರೆದೊಯ್ಯುತ್ತದೆ. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಪಿತಾಶ್ರೀ. ಯಾವುದೇ ಕಾರಣಕ್ಕೂ ರಾಜಕುಮಾರನಿಲ್ಲದೆ ಗಂಧರ್ವ ಲೋಕಕ್ಕೆ ನಾನು ಮರಳುವುದಿಲ್ಲ. ಮೊನ್ನೆಯವರೆಗೂ ಆಟಿಕೆಯ ಕತ್ತಿ ಗುರಾಣಿ ಹಿಡಿದು ಆಡುತ್ತಿದ್ದವಳು ನೀನು. ಇಂದು ಗಂಧರ್ವ ಲೋಕದಲ್ಲಿಯೇ ಸರಿಸಾಟಿ ಇಲ್ಲದ ಯೋಧೆಯಾಗಿರುವೆ. ನಿನ್ನನ್ನು ನೋಡಿದರೆ ಗರ್ವ ಉಂಟಾಗುತ್ತದೆ. ಭೂಲೋಕದಲ್ಲಿ ಅಡೆತಡೆ ಬರಬಹುದು, ಆದರೆ ಅದನ್ನು ನನ್ನ ಮಗಳು ಎದುರಿಸಿ ವಿಜಯಶಾಲಿಯಾಗುತ್ತಾಳೆ ಎಂಬುದು ನನ್ನ ನಂಬಿಕೆ. ಹೋಗಿ ಬಾ ಮಗಳೇ. ಅಳಬೇಡ ಮಗಳೇ. ಯೋಧೆಯ ಕಣ್ಣಲ್ಲಿ ಕ್ಷಾತ್ರದ ಹೊಳಪಿರಬೇಕೇ ವಿನಃ ಕಣ್ಣೀರಲ್ಲ. ಆ ಸೂರ್ಯದೇವ ನಿನ್ನನ್ನು ಕಾಪಾಡುತ್ತಾನೆ. ವಿಜಯೀ ಭವ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಗಂಧರ್ವಲೋಕಕ್ಕೆ ಒಳಿತಾಗಲು ನನ್ನ ಮಗಳನ್ನೇನೋ ಕಳುಹಿಸಿಕೊಟ್ಟೆ. ಆದರೆ ಆಮ್ರಪಾಲಿಗೆ ಏನಾದರೂ ಆದರೆ ಸೂರ್ಯದೇವ, ನೀನೇ ನನ್ನ ಮಗಳನ್ನು ಕಾಪಾಡಬೇಕು. ಬೆಳಕಿನ ರಾಶಿಯ ಕಿಡಿಯೊಂದೊಡೆದು ಬಾಣದ ಲೋಕದ ಕದವನ್ನು ತೆರೆದು ಕೌತುಕ ಅವಳೆ ಸೋಜಿಗ, ಕೌತುಕ ಅವಳೆ ಸೋಜಿಗ. ಇಳೆಗೆ ಇಳಿದ ಬಂಗಾರದ ಬೊಂಬೆ ಚಿಂಗಾರಿ ನಯನಿ ತ್ರಿಪುರ ಸುಂದರಿ. ಭೂಲೋಕ. ಮಹಾರುದ್ರ, ಮನಸ್ಸಲ್ಲಿರೋ ಭಯ ನಿಜ ಆಗದೆ ಇರೋ ಹಾಗೆ ಮಾಡಪ್ಪ ತಂದೆ. ಪಿತಾಶ್ರೀ, ರಾಜಕುಮಾರ ಭೂಲೋಕದಲ್ಲಿ ಎಲ್ಲಿಯೇ ಇರಲಿ ಅವರನ್ನು ಗಂಧರ್ವ ಲೋಕಕ್ಕೆ ಕರೆತಂದೇ ತರುತ್ತೇನೆ. ಗಂಧರ್ವ ಮಯೂರ ಸಿಂಹಾಸನದ ಮೇಲೆ
ನಿಜವಾದ ದೊರೆಯನ್ನು ಕೂರಿಸುತ್ತೇನೆ. ನೀವೆಲ್ಲ ಅರ್ಚನೆ ಮುಗಿಸ್ಕೊಂಡು ಬನ್ನಿ. ಪರ್ವತಗಳನ್ನು ಸೀಳಬೇಕಾದರೂ ಸರಿ, ಸಮುದ್ರವನ್ನು ಲಂಘಿಸಬೇಕಾದರೂ ಸರಿ, ಕೊಟ್ಟ ವಚನ ಪಾಲಿಸದೆ ನಿಮ್ಮ ಪುತ್ರಿ ಮರಳುವುದಿಲ್ಲ. ನಮಸ್ಕಾರ ವಾಸುದೇವ್ ಭಟ್ರಿಗೆ. ಗುರುತು ಗೊತ್ತಾಯ್ತಾ? ವಯಸ್ಸಾಯ್ತು, ಕಣ್ಣು ಮಂಜು ಮಂಜು. ಶಾಂತದುರ್ಗ ಅರಸ್. ವಜ್ರ ಮಾರೋ ಅರಸಮಂತದ ಯಜಮಾನಿ. 30 ವರ್ಷದ ಹಿಂದೆ ಬಂದಿದ್ದೆ, ಈಗ ಮತ್ತೆ ಮಹಾರುದ್ರ ಕರೆಸ್ಕೊಂಡಿದ್ದಾನೆ. ನಾನು ಯಾಕೆ ಬಂದಿದ್ದೀನಿ ಅಂತನೂ ಗೊತ್ತಿರ್ಬೇಕಲ್ವಾ ಭಟ್ರೆ? ಗೊತ್ತು, ಆದ್ರೆ ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅಂತ ಏನಿಲ್ವಲ್ಲ. ಅಂದ್ರೆ ಅಸಾಧ್ಯ ಅಂತ ಹೇಳಾಯ್ತಲ್ಲ. अघोरे एभ्यो थघोरे एभ्यो घोर घोर तरेभ्यः सर्वेभ्यः सर्व शर्वेभ्यो नमस्ते अस्तु रुद्र रूपेभ्यः. ನೆನಪಿದೆ ಅಂತ ಆಯ್ತು. ನಡೀರಿ, ಅವಧೂತರು ಕಾಯ್ತಾ ಇರ್ತಾರೆ. ನಿನ್ಗೊಂದ್ ವಿಷಯ ಗೊತ್ತಾ? ಈ ದೇವಸ್ಥಾನ 3000 ವರ್ಷ ಹಳೇದಂತೆ. ಈ ದೇವಸ್ಥಾನ ಮನುಷ್ಯ ಕಟ್ಟಿಲ್ಲ. ನಿಮ್ಗೆ ಏಲಿಯನ್ಸ್ ಗೊತ್ತಾ? ಮಿಸ್ ಬೊಗಳೆ ಬಂದ, ಏನೇನೋ ಹೇಳ್ಬೇಡ. ಕರಿಬೇಡ ಅಂತ ಹೆಸರು ಹೇಳಿದೀನಿ. ಆನ್ಯಾ, ಅವಳನ್ನ ಕರೆದ್ರೆ ಅವಳಿಗೆ ಸಿಟ್ಟು ಬರುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಸುಳ್ಳು ಹೇಳಿದ್ರೆ ನಾನು ಕರಿತೀನಿ ಅಂತ ಅವಳಿಗೆ ಗೊತ್ತಿಲ್ವಾ? ಅಯ್ಯೋ ಪ್ಲೀಸ್, ನಿಮ್ಮಿಬ್ರು ಜಗಳ ನಿಲ್ಲಿಸ್ತೀರಾ? ಬೆಳಗ್ಗೆ ತಾನೇ ಒಂದ್ ಜಗಳ ನಿಲ್ಸಿದೀನಿ. ಸರಿ ಆನ್ಯಾ, ಬಾ ಹೊರಡೋಣ. ಬಾ ಹೊರಡೋಣ. ಭಯ ಪಟ್ರೆ ಎಷ್ಟು ಸಕ್ಕದಾಗಿ ಕಾಣ್ತೀರಾ ಅಲ್ಲ ನೀವೆಲ್ಲರೂ. ಒಂದ್ ನಿಮಿಷ ಹಂಗೇ ರೀ, ಫೋಟೋ ತೆಗಿತೀನಿ. ವಿನಾಕಣ್ಣ, ನಮ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಏನೋ ಅಪ್ಪ, ನನ್ಗಂತೂ ಭಯ ಆಗಿಲ್ಲ. ಅಲ್ಲ ನೀನಾದ್, ನಮ್ಗೆಲ್ಲ ಭಯ ಪಡಿಸ್ಬೇಕಂದ್ರೆ ನಿನ್ ಮುಖ ತೋರ್ಸಿದ್ರೆ ಸಾಕಣೋ, ಅಷ್ಟ್ ಕೆಟ್ಟಾಗಿದ್ಯಾ. ಅಯ್ಯೋ ಆನ್ಯಾ, ನಿನ್ಗೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ಬೇಕಲ್ವಾ? ನೀನಾದ್, ಪ್ರದ್ಯುಮ್ನ ಎಲ್ಲಿ? ಆನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. 100 ವರ್ಷ ಆಯ್ತು, ಅಲ್ಲಿ ನೋಡಿ ಅಣ್ಣ ಬರ್ತಿದ್ದಾನೆ. ಸರಿ ಹೋಯ್ತು, ಹೋದ್ ಕಡೆ ಎಲ್ಲ ಇದೇ ಕತೆನೆ. ಮಾಲಲ್ಲೂ ಇದೇ ಕತೆ, ದೇವಸ್ಥಾನದಲ್ಲೂ ಇದೇ ಕತೆ. ಒಂಥರ ಹೀರೋ ನಮ್ಮ ಅಣ್ಣ. ಒಂಥರ ಅಲ್ಲ, ಎಲ್ಲಾ ತರನು ಹೀರೋನೆ. ಏನು ಕೋತಿಗಳೆಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ?
ನಾವೆಲ್ಲ ಕೋತಿಗಳಂದ್ರೆ ನೀನ್ ನಮ್ಮ ಅಣ್ಣ, ನೀನೇನು? ನಾನಾ? ನೀವೇ ಹೇಳಿದ್ರಲ್ಲ ಹೀರೋ ಅಂತ. ನಿಂಗೆಲ್ಲ ಕೇಳಿಸ್ಬಿಡತ್ತಲ್ಲ, ನಾಟ್ ಫೇರ್. ಅಕ್ಕ, ನೀನ್ ನೆನ್ಸ್ಕೊಂಡ್ಯಲ್ಲ, ಅದಕ್ಕೆ ದಿಢೀರಂತ ಪ್ರತ್ಯಕ್ಷ ಆದೆ. ಸರಿ, ಆನೆ ತೋರಿಸ್ತೀನಿ ಎಂದೆ ಕರ್ಕೊಂಡು ಹೋಗಲ್ವಾ? ಬನ್ನಿ ಹೋಣ. ಎಲ್ಲ ಕಲ್ಲು ದೇವ್ರ ಅಲ್ವೇ? ಗಣೇಶಂಗೂ ಆನೆಗೂ ವ್ಯತ್ಯಾಸ ಗೊತ್ತಿಲ್ವಾ? ಬುದ್ಧಿ ಮಾತು ಹೇಳಿದ್ರೆ ಕೇಳಬೇಕು ಕಣೆ. ಅಕ್ಕ, ಮನ್ಸಲ್ಲೊಂದು ಸಂಕಟ, ಏನು ಅಂತ ಕೇಳಿ. ಈಗ ಬೇಡ ಮಂದಾಕಿನಿ, ಪ್ಲೀಸ್ ಏನು ಅಂತ ಕೇಳಿ ಅಕ್ಕ. ಅದೇನು ಹೇಳು. ಆ ಬೃಂದಂಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಕ್ಕ. ತಲೆ ಮೇಲೆ ಆಕಾಶ ಬಿದ್ದಂಗಾಗಿದೆ ನನಗೆ. ಅಂಥದ್ದು ಏನಾಯ್ತು ಮಂದಾಕಿನಿ? ಗಿಣಿಗೆ ಹೇಳ್ದಾಗ 100 ಸಲ ಬಡ್ಕೊಂಡೆ ಅಕ್ಕ. ಹೋಗ್ತಾ ಇರೋದು ದೇವಸ್ಥಾನ ಕಣೆ, ಲಕ್ಷಣವಾಗಿ ರೇಷ್ಮೆ ಲಂಗ ದಾವಣಿ ಹಾಕೊಂಡ್ ಬಾ ಅಂತ. ಎಲ್ಲ ಹೊಳೆಲ್ ಉಣ್ಸನ್ ತೊಳ್ದಂಗಾಯ್ತು. ಕಪ್ಪು ಮುಖದ ಕೆಟ್ಟ ಕಲರ್ ಚೂಡಿದಾರ ಹಾಕೊಂಡ್ ಬಂದಿದ್ದಾಳೆ. ಏನ್ ಮಾಡೋದು ನೀವೇ ಹೇಳಿ? ಸುಮ್ಮನೆ ಹುತ್ತಾನ ಬೆಟ್ಟ ಮಾಡಬೇಡ ಮಂದಾಕಿನಿ. ಬೃಂದಾಗೆ ಇನ್ನೂ ಸಣ್ಣ ವಯಸ್ಸು. ಈ ವಯಸ್ಸಿನಲ್ಲಿ ಎಲ್ಲ ಮಕ್ಕಳು ಅಪ್ಪ ಅಮ್ಮ ಹೇಳಿದಕ್ಕೆಲ್ಲ ಉಲ್ಟಾನೇ ಮಾಡೋದು. ಏತಿ ಅಂದರೆ ಪ್ರೇತಿ ಅಂತಾರಲ್ಲ, ಆ ಥರ. ಹೋಗಿ ಅಕ್ಕ, ನನ್ನ ಕಷ್ಟ ನಿಮಗೆ ಅರ್ಥನೇ ಆಗಲ್ಲ. ಛಾಯಾ, ಆನ್ಯ ಒಂದಿನ ಆದ್ರೂ ನಿಮಗೆ ಕಷ್ಟ ಕೊಟ್ಟಿದಾರಾ? ಇನ್ನು ಪ್ರದ್ಯುಮ್ನ ಅಂತೂ ಬಿಡಿ, ಬಂಗಾರ. ನನಗೂ ಹುಟ್ಟಿದಾಳೆ ತಾಟ್ಗಿತ್ತಿ. ಅಮ್ಮಂಗ್ ಕಷ್ಟ ಕೊಡೋಕೆ ಅಂತಾನೆ ಹುಟ್ಟಿದಾಳೆ. ಸರಿ ಆಯ್ತು, ಬೃಂದಂಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ದೇವ್ರಲ್ಲಿ ಬೇಡ್ಕೊ ಹೋಗು. ಮಂಗಳಾರತಿಗೆ ದುಡ್ಡು ಹಾಕೋಣ ಅಂದ್ರೆ ಕೈಗೆ ಸಿಗಲ್ಲ. ಈ ಮಕ್ಕಳು ತಮಗ್ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬಂದು ಅಮ್ಮನ ಬ್ಯಾಗಲ್ಲೇ ಇಡ್ಬೇಕು. ಛೇ, ಅಯ್ಯೋ ಭಗವಂತ, ಇದ್ಯಾಕೆ ಹೀಗೆ ಹೊಳಿತಾ ಇದೆ? ಇದ್ಯಾಕೆ ಬಂತಿಲ್ಲಿ? ಏನ್ ಬಂತಕ್ಕ? ಏನಿಲ್ಲ, ಈಗಲೇ ಬಂದೆ. ಅಕ್ಕ ಅಕ್ಕ, ರೀ, ಇಲ್ಲಿ ನೋಡಿ. ಯಾಕೆ ದೇವು, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಈ ದರಿದ್ರನ್ ಯಾಕೆ ತಂದೆ? ಅದು ದೇವಸ್ಥಾನಕ್ಕೆ. ನಾನ್ ತರ್ಲಿಲ್ಲ ರೀ. ಮತ್ ಹೇಗ್ ಬಂತಿದ್ ನಿನ್ ಬ್ಯಾಗ್ಗೆ? ಅದೇ ನಂಗೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಆನೆ ಹಾಕೊಳಕ್ಕೆ ಅಂತ ತಗೊಂಡ್ ಬಂದು ನನ್ ಬ್ಯಾಗಲ್ಲಿ ಹಾಕಿದಾಳೆ. ಇದನ್ನ ಬಿಸಾಕು ಅಂತ ಎಷ್ಟು ಸಲ ಹೇಳಿದೀನಿ ನಿನ್ಗೆ. ಈ ಅನಿಷ್ಟ ನಮ್ಮ ಬೆನ್ನು ಬಿಟ್ಟಿದೆ ಅನ್ಕೊಂಡಿದ್ದೆ, ಆದ್ರಿಲ್ಲ. ಮೊದ್ಲು ನಾನು ಹೇಳದನ್ ಕೇಳಿಸ್ಕೊತೀರಾ? ಇದು ಹೊಳಿತಾ ಇತ್ತು ರೀ. ಮುಟ್ಟಿದ್ರೆ ಕೈ ಸುಟ್ಟು ಹೋಗುತ್ತೇನೋ ಅನ್ನೋಷ್ಟು ಹೊಳಿತಾ ಇತ್ತು. ಈ ತರ ಹೊಳೆದಿದ್ದು 27 ವರ್ಷದ ಹಿಂದೆ. ಸಾಕು ಸಾಕು. ರಥೋತ್ಸವಕ್ ಬಂದಿದೀವಿ. ದೇವ್ರ ಕೈ ಮುಗ್ದು ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಬಂದಿದೀವಿ. ಮತ್ತಿದ್ರ ಸುದ್ದಿ ಎತ್ಬೇಡ ಇಲ್ಲಿ. ಅಲ್ಲ ರೀ, ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಹೊಳಿತಿದೆ. ಪ್ರದ್ಯುಮ್ನಲ್ಲಿ ಮಕ್ಕಳು ಇಲ್ಲೆಲ್ಲೋ ರಥ ಬೀದಿಲಿ ಇರ್ಬೇಕು. ಯಾಕೆ? ನನ್ ಮೊದ್ಲು ಪ್ರದ್ಯುಮ್ನ ನೋಡ್ಬೇಕು. ಈಗ ಪ್ರದ್ಯುಮ್ನ ನೋಡ್ಬೇಕು. ದೇವ್ಯಾನಿ, ದೇವು, ದೇವ್ಯಾನಿ.
ಏನೇ ಅಕ್ಕ ಸ್ಕೇರಿ ಆಗಿದೆ ಇದು, ನೋಡಕ್ಕೆ ಭಯ ಆಗತ್ತೆ ನಂಗೆ. ಇವಾಗ ಯಾರಿಗ್ ಭಯ ಆಗ್ತಿರೋದು? ಸುಮ್ನೆ ಡವ್ ಮಾಡ್ತಿದ್ದ. ಓ ಹೌದಾ, ಬಾರೆ ನಡಿ ಬಾ ಹೋಗೋಣ. ಹೋಗೋಣ ಬಾ, ಬಾರೋ. ಹೆದ್ರು ಪುಕ್ಲ, ನೀನ್ ನಡಿಯವ್ವ. ನೀನು ಹೋಗು, ಏನು ಆಗಲ್ಲ. ನೋಡು ಎಷ್ಟ್ ಚೆನ್ನಾಗಿ ಆಶೀರ್ವಾದ ತಗೋತಾ ಇದಾರೆ. ಸರಿ ಅಕ್ಕ, ನೀನು ಬಾ. ಶಾರ ಕರ್ಕೊಂಡು ಹೋಗು. ಅಣ್ಣ ನೀನು ಹೋಗಿ ಆಶೀರ್ವಾದ ತಗೋ. ಇಪ್ಪತ್ತೇಳು ವರ್ಷಗಳ ಹಿಂದೆ ರಾಜ ಅಥರ್ವ ದೇವನನ್ನು ಧನುಂಜಯ ಸೆರೆ ಹಿಡಿದಾಗ ಮಗುವಾಗಿದ್ದ ರಾಜಕುಮಾರನನ್ನು ಭೂಲೋಕಕ್ಕೆ ಕಳುಹಿಸಬೇಕಾಯಿತು. ಬಹುಶಃ ಅವರಿಗೆ ತಾವು ಗಂಧರ್ವ ಅನ್ನುವ ಅರಿವು ಇರುವುದಿಲ್ಲ. ಈಗ ರಾಜಕುಮಾರ ಗಂಧರ್ವ ಲೋಕವನ್ನು ಪುನಃ ಪ್ರವೇಶ ಮಾಡುವ ಸಂದರ್ಭ ಬಂದಿದೆ. ಯಾವುದೇ ಕಾರಣಕ್ಕೂ ರಾಜಕುಮಾರನಿಲ್ಲದೆ ಗಂಧರ್ವ ಲೋಕಕ್ಕೆ ನಾನು ಮರಳುವುದಿಲ್ಲ.